ಓಕೆ, ಈ ಒಂದು ವಾರದಲ್ಲಿ ಮನೆನ ಸಕ್ಕ ಶೈನ್ ಆಗಿದ್ದು ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರು. ಅದು ಹೆಂಗಿತ್ತಂದ್ರೆ ಸೇರು ಸವಾ ಸೇರನ್ನ ನಿಂತ್ಕೊಂಡ್ಬಿಟ್ರು ಇಬ್ರು. ಸೊ ಅವರಿಬ್ರು ಬಗ್ಗೆ ಏನ್ ಹೇಳ್ತೀರಿ? ಅವರಿಬ್ರು ಅಂದ್ರೆ ಹೆಂಗೆ ಅವರಿಬ್ರು ಅಲ್ಲಿ ನಡೆಸ್ತಾ ಇರೋ ಕಾನ್ವರ್ಸೇಷನ್ ಎಲ್ಲ ಏನಿದೆ ಅದೇನು ಬೇಕಂತ ಮಾಡ್ತಾ ಇದಾರ ಅಥವಾ ಅಲ್ಲಿ ಒಳಗೆ ಕ್ರಿಯೇಟ್ ಆಗ್ತಿದ್ಯಾ ಅದು? ಮ್ಯಾಮ್, ಕಾನ್ವರ್ಸೇಷನ್ಗಳು ಆಬ್ವಿಯಸ್ಲಿ ಬೇಕಂತಾನೆ ಮಾಡೋದು, ಕ್ರಿಯೇಟ್ ಆಗುವಂಥದ್ದೆಲ್ಲ ಏನು ತೋರಿಸಲ್ವಲ್ಲ, ಬೇಕಂತ ಮಾಡುವಂಥದ್ದು ತೋರಿಸೋದು. ಜಗಳ ಮಾಡ್ತಾರೆ ಒಳಗೆ. ಹೌದು, ಅದೆಲ್ಲ ಸುಮ್ಮನೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನ್ನೋದು ಮಾಡಲೇಬೇಕು. ಬಟ್ ಗಿಲ್ಲಿ ಈಸ್ ಅ ನ್ಯಾಚುರಲ್. ಅಂದರೆ ಅವನ್ನ ಎಲ್ಲೇ ಕರೆದು ಕೂಡಿಸಿದ್ರು ಇದೇ ಥರ ಮಾತಾಡ್ತಾನೆ. ಅವ್ನು ಎಲ್ಲ ಕಡೆ ಸ್ವಲ್ಪ ಅಧಿಕ ಪ್ರಸಂಗತನ ಅಂತ ಹೇಳ್ತಾರಲ್ವ, ಅವ್ನು ಎಲ್ಲ ಕಡೆ ಓವರಾಗಿ ಮಾತಾಡೋದು ಇದೆಲ್ಲ ಮಾಡ್ತಾನೆ. ನಿಮಗೆಲ್ಲ 1 hour ಕಾಣಿಸುತ್ತೆ, ನಮ್ಗೆ ಇಡೀ ದಿನ ಅದು ಸಹಿಸ್ಕೋಬೇಕು, ಅದು ಸ್ವಲ್ಪ ಓವರ್ ಆಯಿತು ಅಂತ. ಸೊ ಗಿಲ್ಲಿ ಇಸ್ ಫೈನ್. ಅಶ್ವಿನಿ ಮ್ಯಾಮ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಸಡನ್ನಾಗಿ ಬಂದಿದ್ದೆ ಅವ್ರು ಹಿಂಗೆ ಬದಲಾಗ್ತಾರೆ, ಹಿಂಗೆ ಚೇಂಜ್ ಆಗ್ತಾರೆ ಅಂತ. ಬರೋವರೆಗೂ ಸ್ವಲ್ಪ ಕಾಮ್ ಆಗಿದ್ರು, ಸ್ವಲ್ಪ ಮಾತಾಡ್ತಾಯಿದ್ರು. ಸಡನ್ನಾಗಿ ಅವ್ರು ವಾಯ್ಸ್ ರೇಸ್ ಮಾಡಿಬಿಟ್ಟು ಮಾತಾಡಿದಾಗ ನಂಗೆ ಶಾಕ್ ಆಗಿಬಿಡುತ್ತೆ, ಯಾಕಿಷ್ಟು ಇದಕ್ಕೆ ಇಷ್ಟು ರಿಯಾಕ್ಷನೇ ಬೇಕಿಲ್ವಲ್ಲ ಅಂತ. ಗಿಲ್ಲಿ ಏನೋ ಮಾತಾಡ್ತಾ ಇದ್ದ ಅವ್ರ ಜೊತೆ, ಏನೋ ಬೈ ಮಿಸ್ಟೇಕ್ ಏನೋ ತಪ್ಪು ಹೇಳಿದ್ದು, ಅದು ಬೈ ಮಿಸ್ಟೇಕ್ ಅಂತಲೂ ಹೇಳ್ದ. ತುಂಬ ಓವರ್ ಆ್ಯಕ್ಟಿಂಗು, ನನ್ನ ಬಗ್ಗೆ ಹಿಂಗೆ ಮಾತಾಡೋಣ ಅಂತ. ನಂಗೆ ಯಾಕೆ ಗುರು, ವೈ ಇಸ್ ದಿಸ್ ಓವರ್ ಆ್ಯಕ್ಟಿಂಗ್? ಐ ಆಮ್ ಜಸ್ಟ್ ಒಬ್ಸರ್ವಿಂಗ್ ದಿಸ್ ಆಸ್ ಅ ಹ್ಯೂಮನ್ ಮ್ಯಾಮ್. ನಾನು ಅಲ್ಲಿ ಹೋಗ್ಬಿಟ್ಟು ಒಬ್ಬ ಕಂಟೆಸ್ಟೆಂಟ್ ಆಗಿ ನಾನು ಇವ್ರು ಸೂಪರಾಗಿ ಮಾಡ್ತಾರೆ, ನಾನು ನನ್ನ ಆಟ ತೋರಿಸ್ಬೇಕು ಅಂತಲ್ಲ. ಫಸ್ಟ್ 2 days ಹಿಂಗೆ ಇದ್ದಿದ್ದು. ನಾನು ನೋಡ್ತಾ ಯಾಕೆ ಇಷ್ಟು ಓವರ್ ಆ್ಯಕ್ಟಿಂಗ್ ಏನಕ್ಕೆ ಬೇಕಿತ್ತು ಅಂತ ಇದೆಲ್ಲ ಮಾಡಿದ್ರು, ಜಗಳ ಎಲ್ಲ ಮಾಡಿದ್ರು. ಆಮೇಲೆ ಮೇ ಬಿ ಶಿ ರಿಯಲೈಸ್ ದಟ್ ಇವನ ಜೊತೆ ಇದ್ದರೆ ನಾನು ಇನ್ನೂ ಜಾಸ್ತಿ ಕಾಣಿಸ್ಕೊತೀನಿ, ಕಾಂಬಿನೇಷನ್ ತುಂಬ ಸ್ಮಾರ್ಟಾಗಿ ಆಟ ಆಡಿದ್ರು. ಅದಾದಮೇಲೆ ಅವ್ರು ಹೋಗ್ಬಿಟ್ಟು ಅವನ ಜೊತೆ ಸ್ವಲ್ಪ ತಲೆಹರಟೆ ಮಾಡೋದು, ಅವನ ಜೊತೆ ಫ್ಲರ್ಟ್ ಮಾಡೋ ಥರ ಮಾತಾಡೋದು, ಅದೆಲ್ಲ ತುಂಬ ವರ್ಕೌಟ್ ಆಯಿತು ಅವ್ರಿಗೆ ಅಂತ. ಎಲ್ಲೋ ಒಂದು ಕಡೆ ಅವ್ರು ಶೈನ್ ಆಗಿದ್ದು ಗಿಲ್ಲಿಯಿಂದ ಅಂತ. ಸೊ ಅದು ಒಬ್ಬ ಬಲಿಕ ಬಕರ ಬೇಕು ನಮಗೆ, ಚೆನ್ನಾಗಿ ಓಡ್ತಾ ಇರುವಂಥ ಕುದುರೆ ಬೇಕು. ಆ ಕುದುರೆ ಮೇಲೆ ಕೂತ್ಕೊಂಡಾಗ ವರ್ಕೌಟ್ ಆಯಿತು. ಸರಿಯಾದ ಕುದುರೆ ಮೇಲೆ ಕೂತ್ಕೊಂಡ್ರು ಅವ್ರಿಗೆ ಅದು ವರ್ಕೌಟ್ ಆಯಿತು.